ನಿಮಗಿಂತ ನಾನಿಲ್ಲ. ನಮ್ಮಿಬ್ಬರಿಗೆ ಇಟ್ರೆ ನೀವು ನೋಬೆಲ್ ಅವಾರ್ಡ್ ತಗೊಂಡ್ಬಿಡ್ತೀರಿ. ನೀವು ನಿಮಗ್ ಕೊಡ್ತಾರೆ, ನಾನು ಏನು ಕೊಡಲ್ಲ. ಮಾತಾಡಿ, ನಾನು ಜೊತೆ ಕಾಂಪಿಟೇಷನ್ ಮಾಡಲ್ಲ. ಕಂಕ್ಲೂಡ್ ಮಾಡಿ. ಯಾಕೆಂದ್ರೆ ಕಲ್ಪನಾ ಇದ್ದಿದ್ರೆ ಇವತ್ತು ಸತ್ತೋಗ್ಬಿಡ್ತಾ ಇದ್ರು. ನಿಮಗೂ ಹೆಣ್ಣು ಮಕ್ಳಿಗೂ ಮುನಿರತ್ನವ್ರೆ ನನಗೆ ಆಗ್ಬಾರಲ್ಲ ಕಾಂಪಿಟೇಷನ್ ಮಾಡಬೇಡಿ. ಅಲ್ಲಲ್ಲ, ನನಗೆ ಯಾವ್ದು ಉಪಯೋಗಿಸ್ಬೇಕು ಆ ಪದ ಉಪಯೋಗಿಸ್ಬೇಕು, ಇಲ್ಲಿಗೆ ಸಂಬಂಧಪಟ್ಟಿದ್ದ ಪದ ಉಪಯೋಗಿಸ್ಬೇಕು. ಆಕ್ಟಿಂಗ್ ಅನ್ನೋದಕ್ಕೆ ನಾನು ನಿರ್ಮಾಪಕ, ನಾಟ್ ಆಕ್ಟರ್ ಸರ್. ಬ್ರದರ್ ಬಟ್ ಆಕ್ಟ್ ಮಾಡಕ್ ನನಗ್ ಬರಲ್ಲ. ತಾವು ಸರ್ಕಾರದಲ್ಲಿ ಇದ್ರಲ್ಲ, ನಾನು ಆಕ್ಟ್ ಮಾಡಕ್ ಬರಲ್ಲ. ನಾನು ಆಕ್ಟರ್ ಅಲ್ಲ. ಅಲ್ಲ ಸರ್, ಕಂಪ್ಲೀಟ್ ಫಿನಿಶ್ ಮಾಡಿ ಮುನಿರಾಜ್ ಮಾತಾಡಿ. ಆಮೇಲೆ ಆ ಕ್ಯಾಂಟೀನ್ ಮಾಡಬೇಕಾದಾಗ ತಾವು ಇದ್ರಲ್ಲ, ಅದಕ್ಕೆ ಊಟ ಮಾಡಕ್ ಕರೀತಾ ಇರೋದು. 5 ಮಿನಿಟ್ಸ್ ಮುಗಿತಿ. ಮುನಿರತ್ನವ್ರೆ 5 ಮಿನಿಟ್ಸ್ ಮುಗಿಸ್ಬೇಕು. ಸಭಾಧ್ಯಕ್ಷರೇ, ಆಯ್ತು, ಕಂಪ್ಲೀಟ್ ಮಾಡ್ಬಿಡ್ತೀನಿ ಸಭಾಧ್ಯಕ್ಷರೇ. ನಾನು ತಮ್ಗೋಸ್ಕರ ಬೇಗ ಮುಗಿಸ್ಕೊಂತೀನಿ ಸಭಾಧ್ಯಕ್ಷ. ನನಗೋಸ್ಕರ ಈಗಲೇ ಮುಗಿಸ್ಬಿಡಿ. ನನ್ನ ಮೇಲೆ ಏನೇ ಆಗಲಿ ತಮ್ಗೆ ಅಭಿಮಾನ ಸಭಾಧ್ಯಕ್ಷ. ಕಾಮಗಾರಿ ವೆಚ್ಚ ವಿಳಂಬ. ಅಣ್ಣ, ಗೋದ್ರೇಜ್ ಒಂದು ನಿಲ್ಲಿಸ್ಬಿಟ್ಟು ಫಸ್ಟ್ ಸ್ಟೇಷನ್, ಅದು ಇಂಡಸ್ಟ್ರಿಯಲ್ ಏರಿಯಾ. ಈ ಮೆಟ್ರೋ ವೆಚ್ಚ ಭಾಳ ಜಾಸ್ತಿ ಆಗಿರೋದಕ್ಕೆ ಅವೆರಡನ್ನ ಅಕ್ವೈರ್ ಮಾಡಿ. 1.25 ಎಕರೆ. ಇವತ್ತು ಮೆಟ್ರೋ ಸ್ಟೇಷನ್ ಎಷ್ಟು ಇಂಪಾರ್ಟೆಂಟು. ಮೆಟ್ರೋ ಸ್ಟೇಷನ್ ಅಲ್ಲಿ ಓಡಾಡುವಂಥ ವ್ಯಕ್ತಿಗಳು ಆಡಿ, ಬೆನ್ಸು ಇಂಥದ್ರಲ್ಲಿ ಓಡಾಡಲ್ಲ. 2 ವೀಲರಲ್ಲಿ ಓಡಾಡ್ಬಿಟ್ಟು ಪಾರ್ಕಿಂಗ್ ಅನ್ನು ನಿಲ್ಲಿಸ್ಬಿಟ್ಟು ಮೆಟ್ರೋ ಎಕ್ತಾರೆ. ಮೆಟ್ರೋ ಮಾಡೋದು ಎಷ್ಟು ಇಂಪಾರ್ಟೆಂಟು, ಪಾರ್ಕಿಂಗ್ ಅದಕ್ಕಿಂತ ಹೆಚ್ಚಿಗೆ ಇಂಪಾರ್ಟೆಂಟು. ಓಕೆ, 2 ಎಕರೆ ನಮ್ಮ ಲ್ಯಾಂಡ್ ನ 30 ಅವನಿಗೆ ಬಾಡಿಗೆ ಲೀಸಿಗೆ ಕೊಟ್ಬಿಟ್ಟು ನಾವು 45,000 ಅಕ್ವೈಜೇಷನ್ ಮಾಡಿದ್ರೆ ಮಿನಿಮಮ್ 28,000 30,000 ಬೀಳುತ್ತೆ. 160 ಕೋಟಿ ಅಕ್ವಿಜೇಷನ್, ಬರೀ 100 ಮೀಟರ್ಸ್ ಡಿಸ್ಟೆನ್ಸ್. ನಾನು ಮೆಟ್ರೋ ಅಧಿಕಾರಿಗಳ ಜೊತೆ ಜಾಗ ನೋಡ್ಬಿಟ್ಟು ಮಾತಾಡ್ತಾ ಇರೋದು. ಇಂಡಸ್ಟ್ರಿಯಲ್